ಬ್ರೇಕ್ ನಂತರ ಮತ್ತೆ ಸ್ವಾಗತ. ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟವನ್ನು ನಡೆಸ್ತಾ ಇದೆ. ಬಿಜೆಪಿಗೆ ಕೊಟ್ಟಂತ ಚೆಕ್ ಮೇಟ್ಗೆ ಕಾಂಗ್ರೆಸ್ ತಂಡ ಹೊಡಿತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಅಭ್ಯರ್ಥಿ ಹುಡುಕಾಟಕ್ಕಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯದುವೀರ್ಗೆ ಪಟ್ಟ ಕಟ್ಟಿ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ಗೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಗೆಲ್ಲುವ ಕುದುರೆಗಾಗಿ ತಲಾಶ್ ನಡೀತಾ ಇದೆ. ಖುದ್ದು ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಂದು ಸಂಜೆ ವೇಳೆಗೆ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗೋ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡುತ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಒಂದು ಕಡೆ ಬಿಜೆಪಿ ಈಗಾಗಲೇ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಆಗಿದೆ, ಯದುವೀರ್ ಒಡೆಯರ್ ಅಂತ. ಈತ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ಗೆ ಸಿಎಂ ಅಲ್ಲೇ ಬಿಟ್ಟು ಅಭ್ಯರ್ಥಿಯನ್ನ ಹುಡುಕಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ. ಹಾಗಾದ್ರೆ ರೇಸ್ನಲ್ಲಿ ಯಾರ್ಯಾರು ಇದ್ದಾರೆ, ಯಾವಾಗ ಅಭ್ಯರ್ಥಿ ಫೈನಲ್ ಆಗಬಹುದು ರವಿ? ಮಧುಸೂದನ್, ಬಿಜೆಪಿ ಕೊಟ್ಟಂತಹ ಚೆಕ್ ಮೇಟ್ಗೆ ಸದ್ಯ ಕಾಂಗ್ರೆಸ್ ಅವರು ತಂಡ ಹೊಡೆದಿದ್ದಾರೆ. ಯದುವೀರ್ ಅವ್ರನ್ನ ಸ್ಪರ್ಧೆಗೆ ಇಳಿಸಿ ಕಮಲ ಪಡೆ ಸದ್ಯ ಮಾಸ್ಟರ್ ಸ್ಟ್ರೋಕ್ ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಾಗಿ ಖುದ್ದು ಸಿದ್ದರಾಮಯ್ಯ ಅವರೀಗ ತಲಾಶನ ನಡೆಸ್ತಿದ್ದಾರೆ. ಸಾಲು ಸಾಲು ಆಕಾಂಕ್ಷಿಗಳಿದ್ರು ಕೂಡ ಗೆಲ್ಲುವ ಕುದುರೆ ಯಾರು ಅನ್ನೋದನ್ನ ಸಿದ್ದರಾಮಯ್ಯ ಅವರು ಈಗ ಲೆಕ್ಕಾಚಾರದಲ್ಲೇ ತೊಡ್ಕೊಂಡಿದ್ದಾರೆ. ಕಾರಣ, ಯದುವೀರ್ ಒಡೆಯರ್ ಅವರಿಗೆ ಫೈಟ್ ಅನ್ನ ನೀಡುವಂತಹ ಸಮರ್ಥ ಅಭ್ಯರ್ಥಿನ ಈಗ ನಿಲ್ಲಿಸಿ ಗೆಲ್ಲಿಸಬೇಕಾಗಿದೆ. ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು ನಿನ್ನೆಯಿಂದಲೂ ಕೂಡ ಮೈಸೂರಿನಲ್ಲಿ ಅಭ್ಯರ್ಥಿಗಳಿಗೆ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಇನ್ನು ಬರೋಬ್ಬರಿ 14 ಮಂದಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸ್ಪರ್ಧೆ ಆಗ್ತೀನಿ ಅಂತ ಹೇಳಿ ಅರ್ಜಿಯನ್ನು ಹಾಕಿದ್ರು. ಆ ಪೈಕಿ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ವೈದ್ಯರಾದಂತಹ ಸುಶ್ರುತ್ ಗೌಡ, ಚಂದ್ರಮೌಳಿ, ಜೆ ಆನಂದ್, ಮೂಡದ ಮಾಜಿ ಅಧ್ಯಕ್ಷ ಬಸವೇಗೌಡ, ಎಂಎಲ್ಸಿ ವಿಶ್ವನಾಥ್ ಅವರ ಹಾಗೂ ಅವರ ಪುತ್ರ ಅಮಿತ್, ಗುರುಪಾತ್ ಸ್ವಾಮಿ ಮತ್ತೆ ವರ್ಣ ಮಹೇಶ್ ಸೇರಿದಂತೆ ದೇವರಾಜ ಅರಸು ಅವರ ಮೊಮ್ಮಗ ಸೂರಜ್ ಹೆಗಡೆ, ಇಷ್ಟು ಮಂದಿ ಅಪ್ಲಿಕೇಶನ್ ಹಾಕಿದ್ರು. ಈ ಪೈಕಿ ದಿವಂಗತ ವಾಸು ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅವ್ರು ಯಾರಿಗೂ ಕೂಡ ಕಾಂಗ್ರೆಸ್ ಮಣೆಯನ್ನ ಹಾಕಲಿಲ್ಲ. ಈ ನಡುವೆ ಗಾಲಿ ಧನಂಜಯ ಅವರು ಬರ್ತಾರೆ ಅಂತ ಹೇಳಿ ಹೇಳಲಾಗ್ತಿತ್ತು, ಅವರು ಕೂಡ ಅಂತಿಮ ಕ್ಷಣದಲ್ಲಿ ಕೈ ಬಿಟ್ಟಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವಂತಹ ವೆಂಕಟೇಶ್ ಅವರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿತ್ತು. ಅವ್ರು ಯಾರು ಕೂಡ ಬಾರದ ಕಾರಣದಿಂದ ಇವತ್ತು ದಿವಂಗತ ವಾಸು ಅವರ ಪುತ್ರ ಕವೀಶ್ ಗೌಡ ಅವರಿಗೂ ಕೂಡ ಹೊಸದಾಗಿ ಗಾಳ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ನಡುವೆ ಜಿಟಿ ದೇವೇಗೌಡ ಹಾಗೂ ಎಸ್ ಟಿ ಸೋಮಶೇಖರ್ ಅವರ ಹೆಸರು ಕೂಡ ಬಂದಿದೆ. ಇಷ್ಟಾದ್ರೂ ಕೂಡ, ಇಷ್ಟೆಲ್ಲ ಸಾಲು ಸಾಲು ಅಭ್ಯರ್ಥಿಗಳಿದ್ರು ಕೂಡ ಸಿದ್ದರಾಮಯ್ಯನವರಿಗೆ ಸೂಕ್ತ ಅಭ್ಯರ್ಥಿಯನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಕಾರಣಕ್ಕಾಗಿ ಇನ್ನೂ ಕೂಡ ತಲಾಶ್ ನಡೆದಿದೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.